ಸಂಖ್ಯೆ 2 ಸೀರಿಯಲ್ ನಂಬರ್ ಒಂದೇ ಆಗಿರ್ಬೇಕು ಅನ್ನುವ ಯಾವ ನಿಯಮವೂ ಇಲ್ಲ, ಯಾವ ಕಂಡೀಷನ್ಸ್ ಅಲ್ಲೂ ನಾವು ಹೇಳಿಲ್ಲ. ವಿಜಾಪುರ ಜಿಲ್ಲೆಯ ತ್ರಿಕೋಟ ತಾಲೂಕಿನಲ್ಲಿ ಒಂದು ಸೆಂಟರ್ ಅಲ್ಲಿ ವಿದ್ಯಾರ್ಥಿಗಳು 15 ನಿಮಿಷ ಲೇಟ್ ಆಗಿದೆ, 20 ನಿಮಿಷ ಲೇಟ್ ಆಗಿದೆ ಬರೀ ಪ್ರಶ್ನೆ ಪತ್ರಿಕೆ. ಅವಾಗ ಆಕ್ಚುಲಿ ನಿಜವಾದ ವಿದ್ಯಾರ್ಥಿಗಳ ಬೇಡಿಕೆ ಏನಾಗಿರ್ಬೇಕು? 10ವರೆಗೆ ಪ್ರಶ್ನೆ ಪತ್ರಿಕೆ ಕೊಡುವ ಬದಲು ನೀವು 11 ಗಂಟೆಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾ ಇದ್ದೀರಾ ಅಂತಂದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಏನಾಗಿರ್ಬೇಕು? ನ್ಯಾಯಯುತ ವಿದ್ಯಾರ್ಥಿಗಳ ಬೇಡಿಕೆ 10ವರೆ ಬದಲು ನೀವು 11 ಗಂಟೆ ಕೊಟ್ಟಿದ್ದೀರಾ ಸ್ವಾಮಿ, ಹಾಗಾಗಿ ನಮಗೆ 30 ನಿಮಿಷ ಹೆಚ್ಚುವರಿ ಸಮಯ ಕೊಡಿ. ಇದು ನಿಜವಾದ ವಿದ್ಯಾರ್ಥಿಗಳ ಬೇಡಿಕೆ ಆಗಿರುತ್ತೆ. ಕರೆಕ್ಟಾ? ಓಕೆ. ಏನಾಯ್ತು? ಪರೀಕ್ಷಾ ಕೇಂದ್ರದಲ್ಲಿ ಬಂದಾಗ OMR ಕೊಟ್ಟಿದ್ದಾರೆ, ನೀವು ತುಂಬಿ ಅಂತ. ಓಕೆ, ರಿಜಿಸ್ಟರ್ ನಂಬರ್ ನೇಮೆಲ್ಲ ತುಂಬಿದ್ದಾರೆ. ದೆನ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಅವಾಗ ಅವರಿಗೆ ಅನ್ನಿಸ್ತು, ನೋಡಿ ನನ್ನ ಮುಂದೆ ಇದೆ, ಇದು OMR ಇದೆ, ಇವತ್ತಿನ ಪರೀಕ್ಷೆದು ಪ್ರಶ್ನೆ ಪತ್ರಿಕೆ ಇದೆ. ನೋಡಿ OMR ಅಲ್ಲಿ ಏನಿದೆ ಅಂತಂದ್ರೆ ದಿನಾಂಕ, ಅಭ್ಯರ್ಥಿಯ ಹೆಸರು, ನೋಂದಣಿ ಸಂಖ್ಯೆ, ವರ್ಷನ್ ಕೋಡ್, ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡು, ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ. ಒಂದು ವೇಳೆ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಏನಿದೆ ಅದು ಮತ್ತೆ ಉತ್ತರ ಪತ್ರಿಕೆ OMR ನ ಕ್ರಮ ಸಂಖ್ಯೆ ಎರಡೂ ಒಂದೇ ಆಗಿದ್ದು, ಅದು ಕಡ್ಡಾಯ ಆಗಿದ್ರೆ, ಕಂಪಲ್ಸರಿ ಆಗಿದ್ರೆ OMR ಒಳಗಡೆ ಮತ್ತೆ ಈ ಪ್ರಶ್ನೆ ಪತ್ರಿಕೆ ಸಂಖ್ಯೆ ತುಂಬಿ ಅಂತೇಳಿ ನಾವು ಕಾಲ ಕೊಡ್ತಿದ್ವಾ? ಕಳೆದ 2.5 ವರ್ಷದಿಂದ ಪ್ರಾಧಿಕಾರದಲ್ಲಿ ನಾನು ಪರೀಕ್ಷೆಗಳನ್ನ ನಡೆಸ್ಕೊಂತ ಬಂದಿದ್ದೀನಿ. ಯಾವ್ದಾದ್ರು ಒಂದು ಪರೀಕ್ಷೆನಲ್ಲಿ OMR ಮತ್ತೆ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಒಂದೇ ಆಗಿರ್ಬೇಕು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವ? ಅಂತದೊಂದು ಕಲ್ಪನೆನ ಯಾಕೆ ವಿದ್ಯಾರ್ಥಿಗಳು ಮಾಡ್ಕೊಂಡು ಇದು ಅದು ಇಲ್ಲ, ಇದು ಇಲ್ಲ, ಇದು ಬೇರೆ ಇದೆ. ರಾಜ್ಯದ ಕೆಲವೇ ರಾಜ್ಯದಲ್ಲಿ ಎಲ್ಲೂ ಇರುವಂತಹ ಅನುಮಾನಗಳು ಈ ವಿದ್ಯಾರ್ಥಿಗಳಿಗೆ ಬಂತು. ಓಕೆ ಸರ್, ಬಂದ್ರೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು? ಇದು ವ್ಯತ್ಯಾಸ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಆ ಕಾಲೇಜಿನ ಪ್ರಾಂಶುಪಾಲರು ಎಡ್ಡಿರ್ತಾರೆ, ಅವರಿಗೆ ಬರಕ್ ಕೇಳಬೇಕು, ಅವರಿಗೆ ಕೇಳಬೇಕು, ಅವರು ಸಮಸ್ಯೆನ ಬಗೆಹರಿಸ್ತಾರೆ. ಓಕೆ, ಅವ್ರು ಹೇಳಿದ್ದು ನಿಮಗೆ ನಂಬಿಕೆ ಇಲ್ಲ. ನಮ್ಮ ಡೆಪ್ಟಿ ಕಮಿಷನರು, ADC, AC ಎಲ್ಲರೂ ಫೀಲ್ಡ್ ಅಲ್ಲಿ ಇದ್ರು. ಇವತ್ತು ಅರ್ಧ ಗಂಟೆ ಒಳಗಡೆ 20 ನಿಮಿಷದೊಳಗಡೆ ಅವರು ಸಹ ಬರ್ತಿದ್ರು. ಇದು ಯಾವುದು ಮಾಡದೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನೀವು ಕೆಲವು ವಿದ್ಯಾರ್ಥಿಗಳು ದಾಂಧಲೆ ಮಾಡ್ಕೊಂಡು ಇದು ಎರಡೂ ಬೇರೆ ಬೇರೆ ಇದೆ, ಹಾಗಾಗಿ ನಾನು ಪರೀಕ್ಷೆ ಬರೆಯಲ್ಲ ಅಂತ ಕಾಂಪೌಂಡ್ ಆಗಿ ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹೋಗ್ತೀರಾ ಅಂತಂದ್ರೆ ಇದು ಉದ್ದೇಶ ಏನು? ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ನಾವಾಗ ಹೇಳಿದೆ ಪ್ರಶ್ನೆ ಪತ್ರಿಕೆ ಲೇಟ್ ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಬೇಡಿಕೆ ಲೇಟ್ ಕೊಟ್ಟಷ್ಟು ಸಮಯ ನನಗೆ ಕೂಡಿಸಿ ಕೊಡ್ಬೇಕು. ಕರೆಕ್ಟಾ? ಅದು ನಾವು ಕೊಡ್ಬೇಕು. ನಮ್ ತಪ್ಪಾಗಿದ್ರೆ ಲೇಟಾಗಿ ಕೊಡೋದು ನಾವು ಕೊಡ್ಬೇಕಾಗುತ್ತೆ. ಕೊಡ್ಬೇಕು. ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹೋಗಿ, ಕಾಂಪೌಂಡ್ ದಾಟಿ ಹೋಗಿ ಹೊರಗಡೆ ಯಾರ ಕ್ಲಾರಿಫಿಕೇಶನ್ ಮಾಡಕ್ ಹೋಗಿದ್ರಿ ನೀವು? ಪ್ರಾಂಶುಪಾಲರು ಹೊರಗಡೆ ಇದ್ರು, ಇನ್ವಿಜಿಲೇಟರ್ ಹೊರಗಡೆ ಇದ್ರು, ಫೋನ್ ಮಾಡಿದ್ರೆ DC ಓಡಿ ಬರೋರಿಗೆ. ನೀವು ಕಾಂಪೌಂಡ್ ನೆಗೆದು, ಓಕೆ ಕಾಂಪೌಂಡ್ ನೆಗೆದು ಏನಿದೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಹಿಂದೆ ತಾವು ತೆಗೆದು ನೋಡಿ. ಎಲ್ಲ ವಿದ್ಯಾರ್ಥಿಗಳು ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಯಾವುದೇ ಕಾರಣಕ್ಕೆ ಪರೀಕ್ಷೆ ಮುಗಿದ ನಂತರ ವಿದ್ಯಾರ್ಥಿ ಹೊರಗಡೆ ಹೋಗ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ತುಂಬಾ ಇಂಟೆಲಿಜೆಂಟ್ ಇರೋ ವಿದ್ಯಾರ್ಥಿ 1.5 ಗಂಟೆ ಬಂದು 1 ಗಂಟೆಗೆ ಪರೀಕ್ಷೆ ಬರೀತಾನೆ ಅಂತ ಅನ್ಕೋಣ, ಆದ್ರೂ ಅವನು ಹೊರಗಡೆ ಹೋಗಿದ್ವಿ. ನಮ್ದು ನಿಯಮ, ನೀವು ಕೂರ್ಲೇಬೇಕು ಪರೀಕ್ಷೆ ಮುಗಿಯದಂತ. ಅಂಥದ್ರಲ್ಲಿ ನೀವು OMR ಕ್ವಶನ್ ಪೇಪರ್ 2 ತಗೊಂಡು ಹೋಗಿದ್ದೀರಾ? ಏನಿತ್ತು ನಿಮ್ಮ ಉದ್ದೇಶ? ರಾಜ್ಯದ 3,77,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿರುವಾಗ ನಿಮ್ಮ ಸೆಂಟ್ರಲ್ಲಿ 314 ವಿದ್ಯಾರ್ಥಿಗಳಿದ್ದಾರೆ. ನೀವು ಅಲ್ಲಿ ಆ ಸೆಂಟ್ರಲ್ಲಿ ಸಹ 120 ವಿದ್ಯಾರ್ಥಿಗಳು ಒಳಗಡೆ ಶಾಂತ ರೀತಿಯಲ್ಲಿ ಕೂತು ಪ್ರಾಂಶುಪಾಲರ ಮಾತನ್ನು ಕೇಳಿ, ಕೊನೆಗೆ DC ಹೋದ್ಮೇಲೆ ಸಹ ಕೇಳಿ, ಆಯ್ತು ಸರ್ ನೀವು ಡಿಲೇ ಅಂತೂ ಆಗಿದೆ, ಈ ಗೊಂದಲದಿಂದ ನಮಗೆ ಸಮಯ ಕೊಡಿ ಅಂತ ಹೇಳೋದಿಗೆ ಅವರು ಸಮಯನೂ ಕೊಟ್ಟಿದ್ದಾರೆ, ಪರೀಕ್ಷೆ ಬರೆದಿದೆ. ನೀವು ಪ್ರಶ್ನೆ ಪತ್ರಿಕೆ OMR ತಗೊಂಡು ಕಾಂಪೌಂಡ್ ದಾಟಿ ಹೊರಗಡೆ ಹೋಗಿ ನೀವು ಯಾರ್ಯಾರು ಕಳಿಸಿದ್ರಿ, ಎಲ್ಲೆಲ್ಲಿ ಫೋನಲ್ಲಿ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಮತ್ತೆ ನೀವು ಹೇಳ್ತೀರಾ ದೊಡ್ಡ ಘೋರ ಅನ್ಯಾಯ, ಏನ್ ತಪ್ಪಾಗಿದೆ? ದಯಮಾಡಿ ಕ್ಲಾರಿಫೈ ಮಾಡಿ. ನಾನು ಈ ವಿದ್ಯಾರ್ಥಿಗಳಲ್ಲ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ, ನೋಡಿ ಈ ಪರೀಕ್ಷೆ ಮಾಡುವಂತದ್ದೇನಿದೆ ಅಷ್ಟು ಕಷ್ಟದ ಕೆಲಸ ಇದೆ, ಇವತ್ತು ಅಷ್ಟು ಚಾಲೆಂಜಿಂಗ್ ಇದೆ. ಇಷ್ಟು ಶ್ರಮ ಹಾಕಿ ನಾವು ಪರೀಕ್ಷೆಯನ್ನ ಮಾಡಿದ್ದು ಉದ್ದೇಶ ಯಾರು ಕಷ್ಟಪಟ್ಟು ಓದಿರೋರು ಸಿಸ್ಟಮ್ ಒಳಗಡೆ ಬರಬೇಕು ಅಂತ. ಇದರಲ್ಲಿ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಗೃಹ ಸಚಿವರು ಕೂತು 3.5 ಗಂಟೆ VC ಮಾಡಿ DCಗೆ ಲೋಪ ಆಗಬಾರ್ದು ಅಂತ ಮಾಡ್ತಾರೆ. ಎಲ್ಲಾ DCಸ್ ನಾವು ಸೇರಿದಂತೆ ನಿರಂತರವಾಗಿ ನಾವು ಕಷ್ಟಪಡ್ತಾ ಇದ್ದೀವಿ. ನೀವು ಅನವಶ್ಯಕವಾಗಿ ನೀವು ಪ್ರಾಧಿಕಾರದ ಮೇಲೆ, ಸರ್ಕಾರದ ಮೇಲೆ ಎಲ್ಲ ಗೂಬೆ ಕೂರ್ಸೋದಕ್ಕೆ ಹೋಗ್ಬೇಡಿ. ನಮ್ದು ತಪ್ಪಿತ್ತ ಹೇಳಿ ಸರಿಪಡಿಸೋಣ. ಕೆಲವು ಸೆಂಟರ್ ಅಲ್ಲಿ ಹೌದು ನಮ್ದು ಅಷ್ಟು ಪ್ಯಾಕಿಂಗ್ ಸಿಸ್ಟಮ್ ಇತ್ತು, ಓಪನ್ ಮಾಡೋದು ಸ್ವಲ್ಪ ತಡ ಆಯ್ತು, ಡಿಸ್ಟ್ರಿಬ್ಯೂಷನ್ ಟೈಮ್ ಅಲ್ಲಿ ಸ್ವಲ್ಪ ತಡ ಆಯ್ತು. ಓಕೆ, DCCಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ವಿ. ಅವರು ಅಲ್ಲಿ ಅರ್ಧ ಗಂಟೆ 1 ಗಂಟೆ ಏನು ಡಿಲೇ ಆಗಿದ್ದಂತ ಸಮಯಕ್ಕೆ ಅವರು ಸಮಯವನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಳಗಡೆ ಬಂದು ಕೂತಿದ್ದಾರೆ, ಸಮಯ ಅರ್ಧ ಗಂಟೆ ಲೇಟ್ ಕೊಟ್ಟಾಗ ಅದು ನ್ಯಾಯ. ಅದು ನಾವು ವಿದ್ಯಾರ್ಥಿಗಳಿಗೆ ಕೊಡುವಂತದ್ದು ನ್ಯಾಯ. ಅದನ್ನ ನೀವು ಕೇಳಿದ್ರೆ ನಾವು ನ್ಯಾಯ ಕೊಡ್ಬೋದು. ನೀವು ಪ್ರಶ್ನೆ ಪೇಪರ್ OMR ತಗೊಂಡು ಕಳ್ಳು ತರ ನೀವು ಹೊರಗಡೆ ಹೋಗ್ಬಿಟ್ಟು ನ್ಯಾಯ ಕೇಳ್ತೀರಾ ಅಂತಂದ್ರೆ ಕಾಂಪೌಂಡ್ ಇಂದ ಹೊರಗಡೆ ಯಾರು ನ್ಯಾಯ ಕೊಡಕ್ಕಿರ್ತಾರೆ? ಕಾಂಪೌಂಡ್ ಇಂದ ಹೊರಗಡೆ ಇರುವಂತವ್ರು ಮೊಬೈಲ್ ಇಟ್ಕೊಂಡು ಬೇರೆ ಬೇರೆ ವ್ಯವಹಾರ ಮಾಡೋದಿರ್ತಾರೆ. ನಿಮ್ಮ ಉದ್ದೇಶ ಏನಿತ್ತು ಹೊರಗಡೆ ಹೋಗೋದಕ್ಕೆ ಗೊತ್ತಿಲ್ಲ. ನಾನು ಯಾವ ವಿದ್ಯಾರ್ಥಿಗಳನ್ನ ಇಲ್ಲಿ ದೂಷಣೆ ಮಾಡ್ತಿಲ್ಲ. ಕಷ್ಟಪಟ್ಟು ಓದಿರುವಂತಹ ವಿದ್ಯಾರ್ಥಿಗಳೇ ನಮ್ಮ ಸಿಸ್ಟಮ್ ಒಳಗಡೆ ಬರಬೇಕು ಅನ್ನುವಂಥದ್ದಕ್ಕೆ ನಿರಂತರವಾಗಿ ನಾವು ಶ್ರಮ ಹಾಕಿ ಪರೀಕ್ಷೆಯನ್ನ ನಡೆಸಿದ್ದೀವಿ. ಆದ್ರಿಂದ ತಾವು ದಯಮಾಡಿ ಅನಗತ್ಯ ಸುದ್ದಿಗಳನ್ನ ಹರಡಬೇಡಿ. ಹಾಗಿರುವಂಥದ್ದು ಇಷ್ಟೇ. ನಾನು ನಿಮಗೆ ಏನಾಗಿದೆ ಅನ್ನುವಂಥದ್ದು ಹೇಳಿ, ನಾವು ಯಾವ ನಿಯಮನೂ ಮಾಡಿಲ್ಲ. ನ್ಯಾಯ ಕೇಳೋ ಒಳಗಿದ್ದು ಯಾರು ಕೇಳಿದ್ರು ಅವರಿಗೆ ನ್ಯಾಯ ಸಿಕ್ಕಿದೆ. 120 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಸಹ ಬರೆದಿದ್ದಾರೆ.
ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಮಗ್ರವಾಗಿ ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಸಿಸಿಟಿವಿ ಕ್ಯಾಮೆರಾವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಅದು ವರದಿಯನ್ನ ಕೊಡ್ತಾರೆ. ಇನ್ನೂ ಒಂದು ನಿಮಗೆ ಹೇಳೋದಾದ್ರೆ, ನಮ್ಗೆಲ್ಲ ಗೊತ್ತಿದೆ ಪರೀಕ್ಷಾ ಅಕ್ರಮಗಳನ್ನ ತಡೆಗಟ್ಟುವಂತದಕ್ಕೆ ರಾಜ್ಯ ಸರ್ಕಾರ ಒಂದು ಕಾಯ್ದೆ ತಂದಿತ್ತು. ತಾವು ಮನೆ ನೋಡಿದ್ರೆ ಕೇಂದ್ರ ಸರ್ಕಾರ ಸಹ ಕಾಯ್ದೆ ತಂದಿದೆ. ಪರೀಕ್ಷೆ ಅವಧಿಗಿಂತ ಮೊದಲು ತಾವು ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನ ಹೊರಗಡೆ ತಗೊಂಡು ಹೋಗಿರೋದು ಅಪರಾಧ ಆಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಪರೀಕ್ಷೆ ತಾವು ಬರೆಯೋ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ? ಪ್ರಶ್ನೆ ಪತ್ರಿಕೆ ಲೀಕ್ ಏನ್ ಪ್ರಶ್ನೆ ಪತ್ರಿಕೆ ಲೀಕ್ ಅಂದ್ರೆ ಇದೆ ಅಲ್ವಾ? ಪರೀಕ್ಷೆ ನಡೀತಾ ಇರುವಾಗ ಅರ್ಧ ಗಂಟೆ ಹೊರಗಡೆ ತಗೊಂಡು ಹೋಗ್ಬಿಟ್ರೆ ನೀವು ಏನದು ಲೀಕ್ ಅಲ್ಲ ಅದು. ಮತ್ತೆ ನೀವು ಹೆಂಗೆ ತಗೊಂಡು ಹೋಗ್ತೀರಾ? ಮತ್ತೆ ನಾವು ನಮ್ಮ ಜಿಲ್ಲಾಧಿಕಾರಿಗಳು ನಿಮಗೆ ಮತ್ತೆ ರೆಡ್ ಕಾರ್ಪೆಟ್ ಹಾಕಿ ಕರೆದು ಹೆಂಗ್ ಪರೀಕ್ಷೆ ಬರ್ಸ್ಲಿಕ್ಕಾಗುತ್ತೆ? ಅವ್ರು ಏನ್ ನಿರ್ಧಾರ ಮಾಡಿದ್ದಾರೆ ಇಲ್ಲಿಗೆ ನಾವು ವರದಿ ತರಿಸ್ಕೊಂಡು ಅದ್ರ ಬಗ್ಗೆ ನಾವು ಸರ್ಕಾರಕ್ಕೆ ವಿವರವಾದ ವರದಿಯನ್ನ ಕೊಡ್ತೀವಿ. ಪರೀಕ್ಷೆ ಎಲ್ಲಾ ಕಡೆ ವ್ಯವಸ್ಥಿತವಾಗಿ ಆಗಿದೆ. ಯಾವುದೇ ಪ್ರಶ್ನೆ ಪತ್ರಿಕೆ ಲೋಪ ಆಗಲಿ, ಯಾವುದೇ ಸೋರಿಕೆ ಆಗಲಿ, ಮತ್ತೊಂದಾಗ್ಲಿ ಯಾವುದೂ ಇಲ್ಲ. ಅಷ್ಟು ನಾವು ಶ್ರಮ ವಹಿಸಿ ನಾವು ಮಾಡಿದೀವಿ. ನಮ್ಮ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಮಿಷನರು ಇದರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ದಯಮಾಡಿ ಅನಗತ್ಯವಾಗಿ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಒಂದು ಗಾಳಿ ಸುದ್ದಿ ಹರಡಿಸುವಂತ ಪ್ರಯತ್ನ ಮಾಡಬೇಡಿ. ಅದ್ರದ್ದು ಪರಿಣಾಮ ಸಹ ಗಂಭೀರವಾಗಿರುತ್ತೆ. ಹಾಗಾಗಿ ತಾವು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಡ್ತೀನಿ. ಮುಂದುವರೆದು ಮೊದಲ ಬಾರಿಗೆ ನಾವು 6 ಜಿಲ್ಲೆಗಳಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಸೆಟಪ್ ಮಾಡಿದ್ವಿ. ತಾವೀಗ ನೋಡಬಹುದು, ಈಗಾಗಲೇ ನೀವು ಎಷ್ಟು ಜಿಲ್ಲೆಗಳದ್ದು ಬೆಳಗ್ಗೆ ಎಕ್ಸಾಮ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ನಾವು ಯಾವುದೇ ಸಣ್ಣ ಒಂದು ಮಾಲ್ ಪ್ರಾಕ್ಟೀಸು ವಿದ್ಯಾರ್ಥಿಗಳಿಗೆ ಅನುಮಾನ ಬರುವಂತದ್ದಕ್ಕೆ ಅವಕಾಶ ಇರಬಾರ್ದು ಅಂತ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಇವತ್ತು ಬೇರೆ ಜಿಲ್ಲೆಗಳಿಂದ ಕೆಲವು ಜಿಲ್ಲೆಗಳೇನು ಒಂದು ಮಿಡ್ ನೈಟ್ ಅಂತ ನಮಗೆ ಮುಟ್ಟುತ್ತೆ, ಅದನ್ನ ಸಹ ಬರ್ತಿದಾಗೆ ಇಮಿಡಿಯೇಟ್ಲಿ ಒಂದು ಅವರನ್ನು ಸ್ಕ್ಯಾನ್ ಮಾಡುವಂತದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾವಿರುವಾಗ ನೀವು ಅನಗತ್ಯವಾಗಿ ದಯಮಾಡಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ. ವಾಸ್ತವ ಏನಿದೆ ಅನ್ನುವಂಥದ್ದನ್ನ ನಾನು ತಮಗೆ ತಿಳಿಸಿ ಹೇಳಿದ್ದೀನಿ. ಮುಂದಿನ ಪರೀಕ್ಷೆಗಳಲ್ಲಿ ಸಹ ಪರೀಕ್ಷೆ ಬರೆಯುವಂತವರು OMR ಪ್ರಶ್ನೆ ಪತ್ರಿಕೆ ಸೀರಿಯಲ್ ನಂಬರ್ ಒಂದೇ ಆಗಿರ್ಬೇಕು ಅನ್ನುವ ನಿಯಮ ಇಲ್ಲ. ಅದಕ್ಕೋಸ್ಕರನೇ OMR ಅಲ್ಲಿ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡು ಮತ್ತೆ ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನ ತುಂಬುವಂತದಕ್ಕೆ ನಾವು ವಿನಂತಿಯನ್ನ ಮಾಡಿಕೊಳ್ತಾ ಇದೀವಿ. ಅದು ನಿಮಗೆ ಯಾವ ವ್ಯಾಲ್ಯೂಯೇಷನ್ ಸಂದರ್ಭದಲ್ಲೂ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಯಾರು ನ್ಯಾಯಯುತವಾಗಿ ತಾವು ಪರೀಕ್ಷೆ ಬರ್ತೀರಾ, ಯಾರು ನಿಯಮಗಳನ್ನ ಪಾಲನೆ ಮಾಡ್ತೀರಾ, ಅವ್ರ ಜೊತೆಗೆ ನಾವು ಇರ್ತೀವಿ ಅಂತೇಳಿ ಹೇಳ್ತಾ, ದಯಮಾಡಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಮೊದಲು ಅದರದ್ದು ಪರಿಣಾಮವನ್ನ ಸಹ ತಾವು ವಿಚಾರ ಮಾಡಿ ಹಾಕಬೇಕು. ಸತ್ಯಾಸತ್ಯತೆಯನ್ನ ಸಹ ತಿಳ್ಕೊಂಡು ಹಾಕಬೇಕು ಅನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಪ್ರಾಧಿಕಾರದ ವತಿಯಿಂದ ವಿನಂತಿಯನ್ನ ನಾನು